ತಗೊಂಡು ಒಂದು ಅಲ್ಲೂ ಕೂಡ ಅಷ್ಟೇ, ಗಾಡಿ ಆಫ್ ಆದ್ರೂ ತೊಂದರೆ ಇಲ್ಲ ಸ್ನೇಹಿತರೆ. ನೀವು ನಿಂತಿರೋ ಸ್ಪಾಟ್ ಅಲ್ಲೇ ಗಾಡಿ ಆಫ್ ಆದ್ರೂ ಏನು ತೊಂದರೆ ಇಲ್ಲ, ಓಕೆನಾ. ಅಲ್ಲೇ ನೀವು ಕ್ಲಚ್ ಬಿಡಬೇಕಾದ್ರೆ ಗಾಡಿ ಆಫ್ ಆಯ್ತಪ್ಪ ಒಂದ್ಸತಿ, ಗಾಡಿ ಆಫ್ ಆದ್ರೆ ತೊಂದರೆ ಇಲ್ಲ, ಮತ್ತೆ ಗಾಡಿ ಸ್ಟಾರ್ಟ್ ಮಾಡಿ ಮತ್ತೆ ಇನ್ನೊಂದ್ಸತಿ ಪ್ರಾಕ್ಟೀಸ್ ಮಾಡಿ. ಬಟ್ ರಿವರ್ಸ್ ಬರಬಾರ್ದು ಗಾಡಿ. ನೀವು ಗಾಡಿ ಆಫ್ ಆಗ್ಲಿ ಆನ್ ಆಗ್ಲಿ ನೋ ಪ್ರಾಬ್ಲಮ್, ಆಫ್ ಅಲ್ಲಿ ಇದ್ರೂ ಕೂಡ ರಿವರ್ಸ್ ಬರಬಾರ್ದು, ಆನ್ ಅಲ್ಲಿ ಇದ್ರೂ ಕೂಡ ರಿವರ್ಸ್ ಬರಬಾರ್ದು. ಅದು ಒಂದು ತುಂಬಾ ಇಂಪಾರ್ಟೆಂಟ್. ಅಪ್ ರ್ಯಾಂಪ್ ಹಚ್ಚಿದ ತಕ್ಷಣ ಕ್ಲಚ್ ಬಿಡ್ತಾ ಇರಿ. ಫಸ್ಟಿಗೆ ಒಂದು ಸ್ವಲ್ಪ 20% 30% ಬಿಟ್ಟು ಗಾಡಿ ಯಾವಾಗ ಲೋಡ್ ತಗೋತಾ ಇದೆ ಅಂತ ಗೊತ್ತಾಗುತ್ತೆ. ಅವಾಗ ಏನ್ ಮಾಡಿ, ಒಂದ್ ಸ್ವಲ್ಪ ಬ್ರೇಕ್ ಮೇಲಿಂದ ಸ್ವಲ್ಪ ಲೈಟ್ ಆಗಿ ಟೈಟ್ ಆಗಿ ಹಿಡಿದಿರ್ತೀವಿ ಬ್ರೇಕ್, ಸ್ವಲ್ಪ ಲೂಸ್ ಬಿಟ್ಬಿಟ್ಟು ಎಕ್ಸ್ಲೇಟರ್ ಕೊಟ್ಟು ಇನ್ನೊಂದು 10% ಕ್ಲಚ್ ಬಿಟ್ಟು ಮೂವ್ ಮಾಡಿದ್ರೆ ಅದ್ರಲ್ಲಿ ಸಡನ್ ಆಗಿ ಮೂವ್ ಆಗುತ್ತೆ, ಓಕೆನಾ. ಅಲ್ಲೂ ಕೂಡ ಅಷ್ಟೇ 5 ಮಾರ್ಕ್ಸ್ ಇರುತ್ತೆ, 10 ಮಾರ್ಕ್ಸ್ ಬರುತ್ತೆ ನಿಮ್ಗೆ. ಸೊ ಈಗ ನಾನು ಹೇಳಿಕೊಟ್ಟಿರುವಂತ ಎಲ್ಲಾ ಟ್ರಿಕ್ಸ್ ಕೂಡ ಅಷ್ಟೇ ನಾನು ಪಕ್ಕಾ ಮಾಸ್ಟರ್ಗಳ ಹತ್ರ ವಿಚಾರಿಸ್ಕೊಂಡು ಇದೇ ತರ ಇದೆ ಅಂತ ಗೊತ್ತಾದ್ಮೇಲೆ ನಾನು ನಿಮ್ಗೆ ತಿಳಿಸ್ತಾ ಇರೋದು ಸ್ನೇಹಿತರೆ. ಸೊ ನಿಮ್ಗೆ ಮತ್ತೆ ಏನಾದ್ರು ಡೌಟ್ ಇದ್ರ ಬಗ್ಗೆ ಏನಾದ್ರು ಇದ್ರೆ ಇವಾಗ ಕೇಳ್ಬೋದು. ಸೊ ನಾನು ಹೇಳ್ಕೊಟ್ಟಿರುವಂತ ಮಾಹಿತಿ ಕರೆಕ್ಟ್ ಆಗಿ ಇದೆಯಾ ಇಲ್ಲ, ನಿಮ್ಗೂ ಯಾವ ತರ ಅನಿಸ್ತು, ಓಕೆನಾ. ಸೊ ಇದ್ರ ಬಗ್ಗೆ ಸುಮಾರು ನಾನು ಸ್ಟಡಿ ಮಾಡ್ಕೊಂಡು ಮಾಡಿರುವಂತ ಒಂದು ಇದು ಸ್ನೇಹಿತರೆ ಇದು. ಮತ್ತೆ ಇವಾಗ ಇಷ್ಟೊತ್ತು ಹೇಳಿದ್ನಲ್ಲ, ಇದಿಷ್ಟು ನೀವು ತಲೆಯಲ್ಲಿ ಇಟ್ಕೊಳ್ಳಿ. ಇನ್ನು ಯಾರಾದ್ರೂ ನಿಮ್ ಸ್ನೇಹಿತರಿಗೆ ಗೊತ್ತಿಲ್ಲ ಅಂದ್ರೆ ಬೇಕಾದ್ರೆ ಈ ಲೈವ್ ಮುಗಿದ್ಮೇಲೆ ಇದನ್ನ ರೀಟೆಲಿಕಾಸ್ಟ್ ಮಾಡ್ತೀನಿ, ರೀಟೆಲಿಕಾಸ್ಟ್ ಆಗುತ್ತೆ, ಬೇಕಾದ್ರೆ ಅದನ್ನು ಕೂಡ ಇನ್ನೊಂದ್ಸತಿ ನೋಡ್ಕೋಬಹುದು, ಓಕೆನಾ. ಇವಾಗ ನಾನು ಹೇಳ್ಕೊಟ್ಟಿರುವಂತ ಮಾಹಿತಿ ಬಗ್ಗೆ ನಿಮ್ಗೆ ಏನ್ ಅನಿಸ್ತು, ಇದು ಕರೆಕ್ಟ್ ಆಗಿ ಇದೆಯಾ ಇಲ್ವಾ? ಸೊ ಯಾಕಂದ್ರೆ ಎಲ್ಲಾರು ಆಲ್ಮೋಸ್ಟ್ ಗಾಡಿಗಳು ಓಡಿಸ್ತಾ ಇರ್ತೀವಿ. ಸೊ ನಿಮ್ ಪ್ರಕಾರ ಇದು ಕರೆಕ್ಟ್ ಆಗಿ ಇದೆಯಾ ಅನ್ಸುತ್ತಾ ಇಲ್ಲ ಅನ್ಸುತ್ತಾ, ದಯವಿಟ್ಟು ಅದ್ರ ಬಗ್ಗೆನು ಕಮೆಂಟ್ಸ್ ಮಾಡಿ, ಓಕೆನಾ. ಇನ್ನು ಸುಮಾರು ಜನ ಕಮೆಂಟ್ಸ್ ಮಾಡಿದ್ದಾರೆ, ಸರ್ ಟೋಟಲ್ ಕರ್ನಾಟಕದಲ್ಲಿ ಎಷ್ಟು ಟ್ರ್ಯಾಕ್ ಇವೆ ಅಂತ ಒಬ್ರು ಕಮೆಂಟ್ಸ್ ಹಾಕಿದ್ದಾರೆ. ಕರ್ನಾಟಕದಲ್ಲಿ ಟ್ರ್ಯಾಕ್ ಅಂದ್ರೆ ನೋಡಿ ಸ್ನೇಹಿತರೆ, ಕರ್ನಾಟಕದಲ್ಲಿ ನಿಮ್ಗೆ ಟ್ರೈನಿಂಗ್ ಕೊಡುವಂತ ಟ್ರ್ಯಾಕ್ ಗಳಂದ್ರೆ ಒಂದು ಚಿಕ್ಕಮಂಗ್ಳೂರು, ಹೊಳಲ್ಕೆರೆ, ಆಮೇಲೆ ಶಾಂತಿಗ್ರಾಮ, ಆಮೇಲೆ ಕೋಲಾರ ಹತ್ರ ಯಾವ್ದೋ ಒಂದು, ಮಾಲೂರ್ ಹತ್ರ ಒಂದಿದೆ ಅಂತೆ, ಮಳವಳ್ಳಿ ಹತ್ರ ಒಂದಿದೆ ಅಂತೆ. ಇದು ಬಿಟ್ಟು ಅಷ್ಟೇ ಒಂದು 5 ಟ್ರ್ಯಾಕ್, ಅದು ಹಗರಿಬೊಮ್ಮನಹಳ್ಳಿ ಒಂದಿದೆ. ಟೋಟಲ್ ಒಂದು 6 ಟ್ರ್ಯಾಕ್ ಇದಾವೆ ಸ್ನೇಹಿತರೆ ಟ್ರೈನಿಂಗ್ ಕೊಡೋದು. ಬಟ್ ಅದರಲ್ಲಿ ನನಗೆ ಪೋಲ್ಗಳು ಎಲ್ಲ ಕರೆಕ್ಟ್ ಆಗಿ ಇದ್ದು ಟ್ರೈನಿಂಗ್ ಕೊಡೋದಂದ್ರೆ ಒಂದು ಚಿಕ್ಕಮಂಗ್ಳೂರು, ಹಗರಿಬೊಮ್ಮನಹಳ್ಳಿ, ಆಮೇಲೆ ಶಾಂತಿ ಗ್ರಾಮ, ಆಮೇಲೆ ಹಾಸನಲ್ಲಿ ಮಣ್ಣು ಟ್ರ್ಯಾಕು, ಆಮೇಲೆ ಕನಕಪುರ, ಅಷ್ಟೇ. ಇಷ್ಟು ಕಡೆ ನಮ್ಗೆ ಟ್ರ್ಯಾಕ್ ಚೆನ್ನಾಗಿಟ್ಟು ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಮಿಕ್ಕಿದ ಕಡೆ ಮಾಲೂರಲ್ಲೆಲ್ಲ ಪೋಲ್ಗಳಿಲ್ಲ ಅಂತ ಹೇಳ್ತಿದ್ದಾರೆ. ಹೊಳಲ್ಕೆರೆಯಲ್ಲೂ ಪೋಲ್ಗಳು ಇದಾವೆ, ಬಟ್ ಅದ್ರ ಬಗ್ಗೆ ಅಷ್ಟು ನನ್ಗೆ ಇನ್ಫಾರ್ಮೇಶನ್ ಇಲ್ಲ, ಅಲ್ಲಿಗೆ ಯಾರು ಹೋಗಿಲ್ಲ ನಮ್ಮ ಸ್ನೇಹಿತರು. ಸುನೀತಾ ಸೋನು ಅವರು ನಂಬರ್ ಕೇಳ್ತಾ ಇದಾರೆ. ಮೇಡಮ್ ಸುನೀತಾ ಸೋನು ಮೇಡಮ್ ಅವ್ರೇನ ಯಾರು ಗೊತ್ತಾಗ್ತಿಲ್ಲ ಇವರು, ಓಕೆನಾ. ಮುಂದೆ ಯಾವ ವಿಡಿಯೋ ಮಾಡ್ತೀರಾ ಅಂತ ಕೇಳ್ತಿದ್ದಾರೆ KM ಸ್ವಾಮಿ ಪಟ್ನಾ ಅವರು. ಸರ್ ಮುಂದೆ ನೋಡೋಣ, ಈಗ ಇದ್ರದ್ದು ಕನಕ್ಪುರದ ಇನ್ನೊಂದ್ಸತಿ ಅದನ್ನೇ ರೀಟೆಲಿಕಾಸ್ಟ್ ಮಾಡಿ ಅದ್ರಲ್ಲೇ ಇನ್ನೊಂಚೂರು ಮಾಹಿತಿಗಳನ್ನ ಆಡ್ ಮಾಡಿ ಮಾಡೋಣ ಅಂತ ಅನ್ಕೊಂಡಿದೀನಿ. ಯಾಕಂದ್ರೆ ಜನ ಸರ್ ಅದ್ರಲ್ಲಿ ನಮ್ಗೆ ಅರ್ಥ ಆಗಿಲ್ಲ, ಅವರು ಹೇಳಿದ್ದು ಸರಿಯಾಗಿ ಅಥವಾ ವಾಯ್ಸ್ ಕ್ಲಾರಿಟಿ ಇಲ್ಲ ಅಂತ ಸುಮಾರು ಜನ ಕೇಳಿದ್ದಾರೆ. ಸೊ ಕನಕ್ಪುರ ಟ್ರ್ಯಾಕ್ ಇನ್ನೊಂದ್ಸತಿ ನಾನೇ ಇವಾಗ ಯಾವ ತರ ಗೈಡ್ ಮಾಡಿದ್ದೀನಲ್ಲ, ಸೊ ಅದೇ ತರ ಇನ್ನು ಕೆಲವೊಂದು ಕಟಿಂಗ್ ಗಳೆಲ್ಲ ಕೊಟ್ಟು, ಸರ್ ಇಂಟರ್ವ್ಯೂ ತಗೊಂಡಿರೋದೆಲ್ಲ ಸ್ವಲ್ಪ ಕಟ್ ಮಾಡ್ಬೇಕಾಗುತ್ತೆ. ಆಲ್ರೆಡಿ ಆದ್ರೆ ಎಪಿಸೋಡ್ ಟೆಲಿಕಾಸ್ಟ್ ಆಗಿದೆ, ಬಟ್ ಅವ್ರದ್ದು ಇಂಟರ್ವ್ಯೂ ಒಂದು ಬಿಟ್ಟು ಮತ್ತೆ ಇಳ್ಕೊಳ್ಳೋ ಜಾಗದ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟಿದ್ದೀನಲ್ಲ, ಈಗ ಟ್ರ್ಯಾಕ್ಗಳ ಬಗ್ಗೆನೆ ಇವಾಗ ನಿಮ್ಗೆ ಯಾವ ತರ ಎಕ್ಸ್ಪ್ಲೈನ್ ಮಾಡೋದ್ನೋ, ಸೊ ಅದೇ ತರ ಎಕ್ಸ್ಪ್ಲೈನ್ ಇನ್ನೊಂದು ವಿಡಿಯೋ ಮಾಡಿ ಇನ್ನೊಂದು ಎಪಿಸೋಡ್ ಕನಕ್ಪುರ ಟ್ರ್ಯಾಕ್ ಬರುತ್ತೆ, ಓಕೆನಾ. ಅದಾದ್ಮೇಲೆ ನೋಡೋಣ, ಶಾಂತಿಗ್ರಾಮದವ್ರು ಇನ್ನೂ ಕರೀತಾ ಇಲ್ಲ, ಸೊ ಅವರು ಅಲ್ಲೂ ಕೂಡ ಹೋಗಿ ಟ್ರ್ಯಾಕ್ ವಿಡಿಯೋ ಮಾಡೋಣ ಅನ್ಕೊಂಡಿದೀನಿ. ಬಟ್ ಅವ್ರು ಕರೆದಿಲ್ಲ, ಬಟ್ ವೆಯ್ಟ್ ಮಾಡಕ್ ಹೇಳಿದ್ದಾರೆ. ಸೊ ಹಂಗ ಅವರು ಇನ್ನು ತುಂಬಾ ಲೇಟ್ ಮಾಡೋದ್ರೆ ಅಂದ್ರೆ ಆದಷ್ಟು ಬೇಗ ಚಿಕ್ಕಮಂಗ್ಳೂರು ಹೋಗಿ ಚಿಕ್ಕಮಂಗ್ಳೂರು ಟ್ರ್ಯಾಕ್ ವಿಡಿಯೋ ಮಾಡ್ತೀನಿ, ಓಕೆನಾ. ಸರ್ KSRTC ಅಲ್ಲಿ ಒಂದು ಬಸ್ ಇವ್ರದ್ದು ಏನೋ ಕ್ವಶನ್ ಇದೆ, ವಿಲಾಸ್ ರಾಠೋಡ್ ಅವ್ರದ್ದು. ಸರ್ KSRTC ಅಲ್ಲಿ ಒಂದು ಬಸ್ ಆಫ್ ಗ್ರೌಂಡ್ ಪ್ಲೀಸ್ ಫುಲ್ ಬೀಟ್ ಮೇಲೆ ಪ್ಲೀಸ್ ಫುಲ್ ಬಿಟ್ ಮೇಲೆ ಗಾಡಿ ಮೂವ್ ಆಗುತ್ತೆ. ಅಪ್ಪಲ್ಲಿ ಹೇಳ್ತಾ ಇರೋದು ಮೋಸ್ಟ್ಲಿ ವಿಲಾಸ್ ರಾಠೋಡ್ ಅವ್ರೆ, ನೀವ್ ಏನ್ ಹೇಳ್ತಿದ್ರ ಅರ್ಥ ಆಗಿಲ್ಲ. ಎಷ್ಟು ಬಿಟ್ಟ ಮೇಲೆ ಗಾಡಿ ಮೂವ್ ಆಗುತ್ತೆ ಸ್ವಲ್ಪ ಕನ್ಫರ್ಮ್ ಮಾಡಿ. ರಾಜು ಡ್ರೈವರ್ ಯಾವಾಗ ಕರೀತಾರೆ ಸರ್? ಹೇಳಿದ್ನಲ್ಲ, ದಯವಿಟ್ಟು ಅದ್ರ ಬಗ್ಗೆ ಇನ್ನೊಮ್ಮೆ ಚರ್ಚೆ ಮಾಡೋಣ. ಟ್ರ್ಯಾಕ್ ಟೆಸ್ಟ್ ಯಾವಾಗ